ಹಾಯ್ ಫ್ರೆಂಡ್ಸ್, ಗುರು ಮಿನಿ ಟ್ರಕ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆವಾಗೆ ಒಂದು 10 ನಿಮಿಷದ ಮುಂಚೆ ಫೋನ್ ಮಾಡಿದರು ಕಾಸೆ ಅವ್ರದ್ದು. ಇವತ್ತು ಐಟಮು ಪರ್ಸ್ನಲ್ ಡ್ಯೂಟಿ, ಪೋಟ್ರಾಗ ಡ್ಯೂಟಿ ಆನ್ ಮಾಡಿದ್ರೆ ಯಾವುದು ಬಿದ್ದಿಲ್ಲ, ಆನ್ನಾಗೆ ಐತಿ. ಇವಾಗ ಅಲ್ಲಿ ಪಿಕಪ್ ಹತ್ರ ಹೋಗ್ತಲ್ಲ, ಆಫ್ ಮಾಡ್ತೇನೆ. ಪಿಕಪ್ ಇಲ್ಲೇ ಗುಜರಾತಿಲ್ಲ, ಡ್ರಾಪ್ ಬಂದುಬಿಟ್ಟು ಬಾಗ್ಲೂರು ಡ್ರಾಪ್ ಲೊಕೇಶನ್. ಗಾಡಿಗೆಲ್ಲ ನೀರು ಹಾಕಿ ನಿಲ್ಸಿದ್ದೀನಿ. ಇವಾಗ ಹೋಗ್ಬೇಕು ಡ್ಯೂಟಿ ಹತ್ರ. ಟೈಮ್ 10:15 ಆಗೈತೆ. ಇವತ್ತು ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ, ಲೋಡ್ ಮಾಡ್ತಾಯಿದ್ದಾರೆ. ಇವರು ಬೆಳಗ್ಗೆ ಪಿಕಪ್ ಹತ್ರ ಹೋಗಿದ್ದೆ. ಅಲ್ಲಿ ಯೂನಿಯನ್ ಗ್ರೂಪ್ ಇದ್ದ ಒಂದು ಬೋರ್ಡ್ ನೋಡಿಬಿಟ್ಟು ಬಂದು ಮಾತಾಡ್ಸಿದ್ರು. ಇವರಿರೋದಿಲ್ಲೇ ಸಿಡಿಯದಳ್ಳಿಗೆ ಬಂದು ಮಾತಾಡ್ಸೋದು ನೋಡಿ. ನಮ್ಮದು ಸ್ಟಿಕ್ಕರ್ ಇಲ್ಲೇ ಐತೆ, ನಮ್ಮ ಯೂನಿಯನ್ದು, ನಂದು ಚಾಲಕದು. ಸೆಕೆಂಡ್ ಪಾಯಿಂಟು 10:15 ಆಗೈತೆ ಟೈಮ್. ಇಲ್ಲ ಲೋಡ್ ಮಾಡೋರು ಇಲ್ಲಿ ಐಟಮ್ ಇದೊಂಡವರು, ಇದೊಂದು 2 ಇಲ್ಲಿದೆ ಡ್ರಾಪ್ ಲೊಕೇಶನ್ ಹತ್ರ ಹೋಗ್ಬೇಕು. ಎಲ್ಲ ಲೋಡ್ ಆಗೈತೆ. ಇಲ್ಲಿದೆ ಡ್ರಾಪ್ ಲೊಕೇಶನ್ನು 24 ಕಿಲೋಮೀಟ್ರ್ ಐತೆ. ಬಿಲ್ ಬೇರೆ ಕೊಡ್ತಾರೆ. ಇಲ್ಲಿದೆ ಡ್ರಾಪ್ ಲೊಕೇಶನ್ 1 ಅವರ್ 10 ನಿಮಿಷ ತೋರುತ್ತೆ. ಬನ್ನಿ ಬಸ್ ಇದೆ. ಅಲ್ಲಿ ಮುಂದೆ ಲೆಫ್ಟ್ ಎತ್ಕೊಂಡ್ರೆ ಹೆಸರುಘಟ್ಟ, ಸ್ಟ್ರೈಟ್ ಹೋದರೆ MS ಗೋಲ್ಡ್, ರೈಟ್ ಎತ್ಕೊಂಡ್ರೆ ಬಿಗೆರೆ. ಈ ಕಡೆ ಹೆಸರುಘಟ್ಟ, ನಾವು ಸ್ಟ್ರೈಟ್ ಹೋಗೋದು. ಅಲ್ಲಿ ಕಾರ್ ಹೋಗ್ತಾ ಇದ್ದು ನೋಡೋದು. ಸ್ಟ್ರೈಟ್ ಹೋದರೆ MS ಗೋಲ್ಡ್ ಹೋಗುತ್ತೆ, ಸಂಭ್ರಮ್ ಕಾಲೇಜ್ ರೋಡ್. MS ಗೋಲ್ಡ್ ಈ ಕಡೆ ಯಲಹಂಕ ಕಡೆ ಹೋಗುತ್ತೆ. ಇದು ಇನ್ನು 10 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. ಈ ಕಡೆ ಹೋದರೆ ರೇವಾ ಕಾಲೇಜ್ ರೋಡ್. ನಾವು ಈ ಕಡೆ ಹೋಗ್ಬೇಕು. ಇಲ್ಲಿದೆ ಇನ್ನು 4 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. ಕಸ್ಟಮರ್ ಬೇರೆ ಫೋನ್ ಮಾಡ್ತಾಯಿದ್ದಾರೆ. ಅದೇ ಮೇಯ್ನ್ ರೋಡು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಅವಾಗೆ ಇದೇ ಬಿಲ್ಡಿಂಗು. ಟೈಮ್ ಅವಾಗೆ 12:20 ಆಗೈತೆ. ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ ಇದೇ ಬಿಲ್ಡಿಂಗಿಗೆ. ಎಲ್ಲ ಅನ್ಲೋಡ್ ಮಾಡ್ತಾಯಿದ್ದಾರೆ ಐಟಮ್. ಎಲ್ಲ ಅನ್ಲೋಡ್ ಆಗೈತೆ ಇವಾಗ. ಅಲ್ಲಿಂದ ಸೀದಾ ಮೇನ್ ರೋಡಿಗೆ ಬಂದೆ, ಯಲಹಂಕರ 700 ಕ್ರಾಸ್ಗೆ ಬಂದು ಇಲ್ಲಿ 25 ನಿಮಿಷಕ್ಕೆ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದುಬಿಟ್ಟು ಇಲ್ಲಿ ರೇವಾ ಕಾಲೇಜ್ ಹತ್ರ, ಡ್ರಾಪ್ ಬಂದುಬಿಟ್ಟು ಇದು ಬಿದ್ದೈತೆ ಮೈಸೂರು ರೋಡು ಪಟನ್ಗೆರೆ ಮೆಟ್ರೋ ಸ್ಟೇಷನ್ ಹತ್ರ ಡ್ರಾಪ್ ಲೊಕೇಶನ್ನು. ಪಿಕಪ್ ಹತ್ರ ಹೋಗ್ತಾಯಿದ್ದೀನಿ. ID ಬೇರೆ ಅಮೌಂಟ್ ರೀಚಾರ್ಜ್ ಮಾಡ್ಕೋಬೇಕು. ಎಷ್ಟು 1162 ಬಿದ್ದೈತೆ ಅಮೌಂಟು. ಪಿಕಪ್ ಮಾಡ್ಕೊಬರಮ್ಮ ಬನ್ನಿ. ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದ್ರೆ. ಏನೋ ಅಲ್ಯೂಮಿನಿಯಮ್ ಅಂತ ಐಟಮ್. ಬನ್ನಿ ಹೋಗೋಣ. ಹಿಂಗೆ ಸ್ಟ್ರೈಟ್ ಹೋದರೆ ಯಲಹಂಕ ಕಡೆ ಹೋಗುತ್ತೆ. ನಾವು ಈ ಕಡೆ ಹೋಗ್ಬೇಕು, ರೇವಾ ಕಾಲೇಜ್. ಇಲ್ಲಿ ರೇವಾ ಕಾಲೇಜ್ ಮೇನ್ ರೋಡು. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಆಗಿ 1:20 ಆಗೈತೆ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. ಅದು ಇಷ್ಟೇ ಐಟಮ್ಮು. ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು 34 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್, ಮೈಸೂರು ರೋಡ್. ಬನ್ನಿ ಹೋಗೋಣ. ಡ್ರಾಪ್ ಲೊಕೇಶನ್ 1 ಅವರ್ 20 ನಿಮಿಷ ತಗೊಳುತ್ತೆ. ಫುಲ್ ಜಾಮ್. ಕೊಯಿಲ್ ಕ್ರಾಸ್, ಹೆಬ್ಬಾಳ, ಮುರುಗುಂಡೆ ಫಾಲ್ಟ್ ಜಾಮ್. ಫ್ಲೇವರ್ ಹತ್ರ ಸೀದಾ ಹೆಬ್ಬಾಳದಾಗಿದೆ. ಇಲ್ಲಿ ಎಕ್ಸಾಕ್ಟಾಗಿ ತಿರ್ಗಾ ರಿಂಗ್ ರೋಡ್ ಇರ್ತಲ್ಲ ರೈಟ್. ಈ ಶನಿವಾರ ಯಾಕೆ ಬರ್ತತ್ತು ಏನು ಕೈತೆ ನಾವು, ಫುಲ್ ಜಾಮ್. ಇಲ್ಲಿಂದ ಸೀದಾ ಮುಂದೆ ಸರಿ ನಾಯಂಡಹಳ್ಳಿಗನ ರಿಂಗ್ ರೋಡಾಗಿ ಹೋಗ್ಬೇಕು. ನಾಯಂಡಹಳ್ಳಿ ರೈಟ್ ಎತ್ಕೋಬೇಕು ಮೈಸೂರು ರೋಡು. ಟೈಮ್ ಹೋಗಿ 2:15 ಇಲ್ಲೇ ಆಗೋಗ್ಬಿಟ್ಟು. ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು.
ನಗರ್ ಸಿಗ್ನಲ್ ಅಪಾರ್ಟ್ಮೆಂಟು. ಕಸ್ಟಮರ್ ಮುಂದೆ ಗಾಡಿ ಎಂಟ್ರಿ ಮಾಡಿಸ್ತಾ ಇದ್ದಾರೆ ನೋಡಿ, ಒಳಗಡೆ ಹೋಗ್ಬೇಕು. ಟೈಮ್ ಅವಾಗೆ 3:20 ಆಗೈತೆ. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೇನೆ. ರಿವರ್ಸ್ ಹಾಕಿ ಅನ್ಲೋಡ್ ಮಾಡ್ತಾ ಇದ್ದಾರೆ ಐಟಮ್ ಎಲ್ಲ. ಅನ್ಲೋಡ್ ಮಾಡ್ತಾ ಇದ್ದಾರೆ ಐಟಮ್ ಎಲ್ಲ ಅನ್ಲೋಡ್ ಆಗೈತೆ. ಅನ್ಲೋಡ್ ಮಾಡಿ 15 ನಿಮಿಷಕ್ಕೆ ಇಲ್ಲಿಂದ 3.5 ಕಿಲೋಮೀಟ್ರ್ ಐತೆ. ಡ್ರಾಪ್ ಬಂದುಬಿಟ್ಟು ಚಾಮರಾಜಪೇಟೆ 450 ರೂಪಾಯಿ ಬಿದ್ದೈತೆ. ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಏನೋ ಸ್ಟ್ಯಾಂಡ್ ಅಂತ ಐಟಮ್ ಬಂದು ಸೆಂಟ್ರ್ನಾಗ ಒಂದು ಡ್ಯೂಟಿ ಬಂತು. ಅದು ಎಲ್ಲಿ ABCD ಬಂದಾಗ ಬಂದೈತೆ ಲೊಕೇಶನ್. ಅಮೌಂಟು ಕ್ಯಾಶ್ ಇಸ್ಕೊಂಡೆ. ಇನ್ನು 1 ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್. ಅದೇ ಮೇನ್ ರೋಡು. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದಗಡೆ ಲೋಡ್ ಮಾಡ್ತಾಯಿದ್ದಾರೆ. ಟೈಮ್ ಅವಾಗ 4 ಗಂಟೆ ಆಗೈತೆ. ಎಲ್ಲ ಲೋಡ್ ಮಾಡ್ತಾಯಿದ್ದಾರೆ ಐಟಮ್ ಎಲ್ಲ ಲೋಡ್ ಆಗೈತೆ. ಇಲ್ಲಿಂದ 25 ನಿಮಿಷ ತೋರಿಸ್ತೈತೆ. 5 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. ಬನ್ನಿ ಹೋಗೋಣ. ಇಲ್ಲಿ ವೆಯ್ಟಿಂಗ್ಗೆ 25 ನಿಮಿಷ ತೋರಿಸುತ್ತೆ ವೆಯ್ಟಿಂಗು. ಅಲ್ಲಿಗೆ 23 ನಿಮಿಷ ತೋರಿಸ್ತೈತೆ. ಬನ್ನಿ. ಇದೇ ರೋಡ್, ಒಂದೇ ರೋಡು, ಮೈಸೂರು. ಈ ಕಡೆ ಮಾರ್ಕೆಟ್, ಮೆಟ್ರೋ ಸ್ಟೇಷನ್, ಮೈಸೂರು ರೋಡು. ಈ ಕಡೆ ಹೋದರೆ ಚಾಮರಾಜಪೇಟೆ. ಇವಾಗ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಅನ್ಲೋಡ್ ಮಾಡ್ತಾ ಇದ್ದಾರೆ. ಟೈಮ್ ಅವಾಗ 4:50 ಆಗೈತೆ. ಅದೇ ಬಿಲ್ಡಿಂಗು ಎಲ್ಲ ಅನ್ಲೋಡ್ ಮಾಡಿ ಎಲ್ಲ ಅನ್ಲೋಡ್ ಆಗಿದೆ. ಇಲ್ಲೇ ಅನ್ಲೋಡ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೆ. ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಇಲ್ಲಿಂದ 3 ಕಿಲೋಮೀಟ್ರ್ ಪಿಕಪ್ಪು. ಡ್ರಾಪ್ ಬಂದುಬಿಟ್ಟೆ ಇದು ಬಿದ್ದೈತೆ. ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದ್ರು. ಐಟಮ್ ಇದೇ ರೋಡು. ಈಗ ಅಲ್ಲಿದ್ದ ಇನ್ನೂ 1.5 ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್. ಇದೇ ಬಿಲ್ಡಿಂಗು. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೇನೆ. ಟೈಮ್ ಅವಾಗ 5:30 ಆಗೈತೆ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. ಅಲ್ಲೈದು ನೋಡಿ ಕಟ್ಕೆ ಅವೆ ಲೋಡಿಂಗು. 2 ಬಂಡಲ್ ಕಟ್ಕೆ ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು 17 ಕಿಲೋಮೀಟ್ರ್ ಐತೆ. ಅದೇ ಮೇನ್ ರೋಡು, ಇದೇ ಬಿಲ್ಡಿಂಗು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಅವಾಗ 6:35 ಆಗೈತೆ. ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಅನ್ಲೋಡ್ ಆಯಿತು. ನೆಕ್ಸ್ಟ್ ಆ ಕಡೆ ಡ್ಯೂಟಿ ಬೀಳುತ್ತೆ ನೋಡಬೇಕು. ಅನ್ಲೋಡ್ ಮಾಡಿ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಅವಾಗ ಒಂದು 1/2 ಅವರ್ ಆಯಿತು. ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಇಲ್ಲಿದ್ದ ಬರೀ 200 ಮೀಟ್ರ್ ಐತೆ ಪಿಕಪ್ ಲೊಕೇಶನ್. ಇಲ್ಲೇ ನಿಯರು. ಡ್ರಾಪ್ ಬಂದುಬಿಟ್ಟು ಕಾಡ್ಗೋಡ್ನಹಳ್ಳಿಗೆ ಬಿದ್ದೈತೆ. ಅಮೌಂಟ್ ಬಂದುಬಿಟ್ಟು 450 ರೂಪಾಯಿ. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್. ಟೈಮ್ 7:10 ಆಗೈತೆ. ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಕುಕ್ಕರ್ ಬಾಕ್ಸು ಎಲ್ಲ ಅಲ್ಲೇ ಲೋಡ್ ಮಾಡ್ತಾರೆ. ಎಲ್ಲ ಸೌಂಡ್ ಸಿಸ್ಟಮ್ದು ಎಲ್ಲ ಲೋಡ್ ಆಗೈತೆ. ಇಲ್ಲಿಂದ ಡ್ರಾಪ್ ಲೊಕೇಶನ್ಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಇಲ್ಲಿಂದ ಡ್ರಾಪ್ ಲೊಕೇಶನ್ 5 ಕಿಲೋಮೀಟ್ರ್ ಐತೆ. 25 ನಿಮಿಷ ತೋರಿಸ್ತೈತೆ ಡ್ರಾಪ್ ಲೊಕೇಶನ್. ಅದೇ ಮೇನ್ ರೋಡು, ಇದೇ ಬಿಲ್ಡಿಂಗು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಅವಾಗ 8 ಗಂಟೆ ಆಗೈತೆ. ಬೇಕು ನೋಡಿ ಇಲ್ಲೊಂದೈತೆ, ಅನ್ಲೋಡ್ ಮಾಡ್ತಾರೆ. ಎಲ್ಲ ಅನ್ಲೋಡ್ ಆಯಿತು. ಇಲ್ಲಿದ್ದ ಪಿಕಪ್ ಲೊಕೇಶನ್ 3.5 ಕಿಲೋಮೀಟ್ರ್ ಐತೆ. ಡ್ರಾಪ್ ಬಂದುಬಿಟ್ಟು ಕದ್ರೇನಹಳ್ಳಿ ಕ್ರಾಸು. ಅಮೌಂಟ್ ಬಂದುಬಿಟ್ಟು 810 ರೂಪಾಯಿ ಬಿದ್ದೈತೆ. ಕಸ್ಟಮರ್ಗೆ ಫೋನ್ ಮಾಡಿದೆ, ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದ್ರೆ. ಐಟಮ್ ಬಂದುಬಿಟ್ಟು ಮನೆ ಶಿಫ್ಟಿಂಗ್ ಐಟಮ್. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್. ಫುಲ್ ಗಲ್ಲಿ ರೋಡನ್ನು, ಗಲ್ಲಿ ರೋಡು. ಇನ್ನು ಇಲ್ಲಿದ್ದ ಇನ್ನೂ 1/2 ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್. ಅದೇ ಮೇನ್ ರೋಡು. ಇವಾಗ ತಾನೇ ಬಂದಿದ್ದೀನಿ. ಟೈಮ್ ಅವಾಗ 8:30 ಆಗೈತೆ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ ಐಟಮ್. ಎಲ್ಲ ಲೋಡ್ ಆಗೈತೆ ಇಷ್ಟೇ ಐಟಮ್. ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು 18 ಕಿಲೋಮೀಟ್ರ್ ಐತೆ. ಬನ್ನಿ ಹೋಗೋಣ. ಫುಲ್ಲು ಜಾಮ್ ಅಂದರೆ ಜಾಮು. ಟೈಮ್ 10:15 ಆಗೈತೆ. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಅನ್ಲೋಡ್ ಆಗ್ತೈತೆ. ಸಿಕ್ಕಾಪಟ್ಟೆ ಜಾಮ್ ಅಂದರೆ ಜಾಮ್. ಎಲ್ಲ ಅನ್ಲೋಡ್ ಮಾಡ್ತಾಯಿದ್ದಾರೆ.
ಟೈಮ್ 10:30 ಆಗೈತೆ. ಇಲ್ಲಿಂದ ಸೀದಾ 26 ಕಿಲೋಮೀಟ್ರ್ ಐತೆ ಮನೆಗೆ. ಟೋಟಲ್ಲು ಪೋರ್ಟರಾಗೆ 5 ಡ್ಯೂಟಿ, ಪರ್ಸ್ನಲ್ 1 ಡ್ಯೂಟಿ. ಟೈಮ್ 11 ಗಂಟೆ ಆಗೈತೆ. ಇವಾಗ ತಾನೇ ಬಂದಿದ್ದೀನಿ. ಈ ವಿಡಿಯೋ ಯಾರೆಲ್ಲ ನೋಡ್ತಾಯಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ.